ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಅಂತ. ಇದು ವೆಡ್ನೆಸ್ಡೇ ಲಾಗು. ಹಬ್ಬದ ತಿಂಡಿ ಅಂದರೆ ಎಲ್ಲರ ಮನೇಲೂ ಇವಾಗ ನಡೀತಾ ಇರುತ್ತಲ್ವ, ನಿಮ್ಮ ಮನೇಲೂ ಪ್ರಿಪೇರ್ ಮಾಡ್ತಾಯಿದ್ದೀರಾ. ನಮ್ಮಮ್ಮ ಕೂಡ ಬಂದಿದ್ದರು ತಿಂಡಿ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ. ಅವ್ರ ಮನೇಲಿ ಕೂಡ ಹಬ್ಬ ಮಾಡ್ತಾರೆ. ಪ್ರತಿ ವರ್ಷ ಅವ್ರ ಮನೇಲಿ ಅವರು, ನಮ್ಮ ಮನೇಲಿ ನಾವು ಮಾಡ್ಕೊತೀವಿ. ಈ ವರ್ಷ ನಮ್ಮ ತಮ್ಮನ ಹೆಂಡ್ತಿ ಅವರ ತಮ್ಮಂದು ಮದುವೆ ಇತ್ತು ಸಾಟರ್ಡೆ. ಪಾಪ ಅವಳು ಸ್ವಲ್ಪ ಬ್ಯುಸಿಯಾಗಿದ್ಲು. ಸೊ ಅದಕ್ಕೆ ಅಮ್ಮನ ಇಲ್ಲೇ ಬಂದುಬಿಡು ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅದಕ್ಕೆ ಎಲ್ಲ ಮಾಡ್ಕೊತಾ ಇದ್ದೀವಿ. ರವೆ ಉಂಡೆ ಅಂತೂ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಸಾಫ್ಟಾಗಿ. ಅಮ್ಮ ಚೆನ್ನಾಗಿ ಹೇಳ್ಕೊಡ್ತಾರೆ, ನನಗೂ ಹೇಳ್ಕೊಟ್ಟಿದ್ದಾರೆ ಮಾಡೋಕ್ಕೆ. ಅಮ್ಮ ಬಂದಿದ್ದರೆಲ್ಲ ಎಲ್ಲ ರೆಡಿ ಮಾಡಿಕೊಟ್ರು. ಬೇಗ ಬೇಗ ಮಾಡ್ಕೊಂಡ್ವಿ. ನೋಡಿ ಇಷ್ಟ ಆಗಿತ್ತು. 2 ಮನೆಗೆ ಆರಾಮಾಗಿ ಸಾಕಾಗುತ್ತೆ ಪ್ಲೇಟ್ಸ್ ಗಿಡಕ್ಕೆ. ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಹಾಳಾಗಿರೋ ಥರ ಆ ಥರ ಎಲ್ಲ ಏನೂ ಇಲ್ಲ. ಹತ್ತತ್ರ ಒಂದು 22 ಅಷ್ಟಾಗಿತ್ತು. ನೆಕ್ಸ್ಟು ಅದೆಲ್ಲ ಆದಮೇಲಿಂದ ಕೊಬ್ಬರಿ ಎಲ್ಲ ತುರ್ಕೊಂಡೆ ನಾನು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಕರ್ಜಿಕಾಯಿಗೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಎಲ್ಲ ಕಟ್ ಮಾಡಿಕೊಂಡ್ರೆ ಸಣ್ಣ ಸಣ್ಣಗೆ. ನಮ್ಗೆ ಯಾವುದಿದೆಯೋ ಅದನ್ನು ಆರಾಮಾಗಿ ಕಟ್ ಮಾಡ್ಕೊಬೋದು. ನಾನು ಪಿಸ್ತಾ, ಗೋಡಂಬಿ, ಬಾದಾಮಿ, ಆಮೇಲೆ ಸ್ವಲ್ಪ ಅದಕ್ಕೆ ಲಾಸ್ಟಲ್ಲಿ ಮಿಕ್ಸ್ ಮಾಡೋ ಟೈಮಲ್ಲಿ ದ್ರಾಕ್ಷಿ ಕೂಡ ಹಾಕಿದೆ. ಏನಿಲ್ಲ ಫ್ರೆಂಡ್ಸ್, ಈಸಿಯಾಗಿ ಕರ್ಜಿಕಾಯಿ ಮಾಡ್ಕೊಂಬಿಡ್ಬೋದು. ನಾನು ಕಡಲೆದು ಮಾಡಲ್ಲ, ಕಾಯಿದು ಮಾಡ್ತೀನಿ. ಕೊಬ್ಬರಿ, ಸಕ್ಕರೆ ಪೌಡರು, ಡ್ರೈ ಫ್ರೂಟ್ಸು, ಆಮೇಲೆ ಸ್ವಲ್ಪ ಗಸಗಸೆ, ಏಲಕ್ಕಿ ಪೌಡ್ರು ಹಾಕಿ ಮಿಕ್ಸ್ ಮಾಡ್ಕೊಳೋದು. ನೀಟಾಗಿ ಮೈದಾ ಹಿಟ್ಟಿಂದ ಸ್ವಲ್ಪ ಚಿರೋಟಿ ರವೆಯಿಂದ ಮೇಲ್ಗಡೆ ಇಟ್ಟು ಕಲಿಸ್ಕೊಂಬಿಟ್ರೆ ಆರಾಮಾಗಿ ಚೆನ್ನಾಗಿ ಬರುತ್ತೆ, ನೀಟಾಗಿರುತ್ತದು. ಅದು ಹಿಟ್ಟು ಏನಾದರೂ ಸರಿಯಾಗಿಲ್ಲ, ತೆಳ್ಳ ಆಯಿತು, ಗಟ್ಟಿ ಆಯಿತು ಅಂದರೆ ಒತ್ತಕ್ಕೂ ಚೆನ್ನಾಗಿರಲ್ಲ. ಆಮೇಲೆ ಕ್ರಿಸ್ಪಿನೆಸ್ ಬರಲ್ಲ. ಸ್ವಲ್ಪ ಚಿರೋಟಿ ರವೆ ಜಾಸ್ತಿ ಹಾಕ್ಕೊಂಡ್ರೆ ನಾವೊಂದು ಸ್ವಲ್ಪ ದಿವಸ ಇಟ್ಟರು ಅದು ಅದೇ ಥರ ಕ್ರಿಸ್ಪಿನೆಸ್ ಇರುತ್ತೆ. ನೋಡಿ, ಒಂದು ಕೂಡ ಹಾಳಾಗಿರಲಿಲ್ಲ, ಓಪನ್ ಆಗಿರಲಿಲ್ಲ, ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಚಕ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೇರೆ ಟೈಮಲ್ಲಿ ಫ್ರೀಯಾಗಿದ್ದರೆ ಕಾಳೆಲ್ಲ ತೊಳೆದು ಹಾಕ್ಸ್ಕೊಂಡು ಮಿಲ್ಗೆ ಆ ಥರ ಬಿಡ್ತೀವಿ ಚಕ್ಲಿಗೆ. ಬಟ್ ಈ ಟೈಮಲ್ಲಿ ಫ್ರೀ ಇಲ್ದಿರೋದ್ರಿಂದ ಅಕ್ಕಿ ತೊಳೆದು ಹಾಕಿ ಒಣಗಿಸಿರೋ ಅಕ್ಕಿ ಸಿಟ್ಟಿಗೆ ಸ್ವಲ್ಪ ಕಡಲೆ ಪೌಡ್ರು ಮಾಡಿಕೊಂಡು ಮತ್ತು ಅದಕ್ಕೆ ಉಪ್ಪು, ಖಾರ, ಜೀರಿಗೆ, ಅಜ್ವೈನು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಒಂದು ಟೈಮ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾನು ತೋರಿಸಿದ್ನಲ್ಲ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಪೌಡರ್ನ ಹಿಂಗೆ ಕೈಯಲ್ಲಿ ಹಿಡಿದ್ರೆ ಹೊಡಿಬಾರ್ದು, ಆ ಥರ ಇದ್ದರೆ ಆಗುತ್ತೆ. ಆಮೇಲೆ ಸ್ವಲ್ಪ ಬಿಸಿನೀರು ಹಾಕಿ ಈ ಥರ ಹಿಟ್ಟು ಕಲಿಸ್ಕೊಳ್ಬೇಕು. ಸಾಫ್ಟಾಗಿರ್ಬೇಕು ಹಿಟ್ಟು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ನೋಡಿ, ನಾನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಕೂಡ ಕಟ್ಟಾಗಲಿಲ್ಲ ಮಧ್ಯದಲ್ಲಿ, ಅಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾಯಿತ್ತು. ನಾನೆಲ್ಲ ಒತ್ಕೊಡ್ತಾಯಿದ್ದೆ, ಅಮ್ಮ ಎಲ್ಲ ಬೇಯಿಸ್ತಾಯಿದ್ರು. ಬೇಗ ಬೇಗ ಒಂದು 1 o'clock ಸ್ಟಾರ್ಟ್ ಮಾಡಿದ್ವಿ. ಒಂದು 4-4:30 ಒಳಗಡೆ ಎಲ್ಲ ಮುಗ್ದೋಗ್ಬಿಡ್ತು. ಮಕ್ಕಳು ಬರೋ ಅಷ್ಟರಲ್ಲೆಲ್ಲ ಮಾಡಿಕೊಂಡ್ರೆ ಬೆಸ್ಟು. ಇಲ್ಲಾಂದರೆ ಅವರು ಕರ್ಕೊಂಬರೋದು ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ಬೇಗ ಬೇಗ ನೋಡಿ ಎಷ್ಟು ಚೆಂದ ಬಂತು ಅಂದರೆ ಸಖತ್ ಕ್ರಿಸ್ಪಿಯಾಗಿತ್ತು ಫ್ರೆಂಡ್ಸ್. ಅಂದರೆ ಎಲ್ಲ ನಮ್ಮಮ್ಮ ಹೇಳ್ತಿದ್ರು, ನೋಡು ಬೇಗ ಇನ್ಸ್ಟೆಂಟಾಗಿ ಮಾಡಿದೆ, ಎಷ್ಟು ಚೆನ್ನಾಗಿ ನೋಡಿ, ಒಂದು ಕೂಡ ಕಟ್ಟಾಗಿರಲಿಲ್ಲ, ಎಷ್ಟು ಚೆನ್ನಾಗಿ ಬಂತು ಅಂತ. ನೋಡಿ, ಎಲ್ಲ ರೆಡಿಯಾಗಿದೆ ಇವಾಗ ತಿಂಡಿಗೆ. ನಾಳೆ ಗುರುವಾರ ಅಂದರೆ ಫುಲ್ಲು ಬ್ಯುಸಿ ಆಗಿಬಿಡ್ತೀವಲ್ವ ಫ್ರೆಂಡ್ಸ್, ಹಬ್ಬಕ್ಕೆ ಅಂತ ಕ್ಲೀನಿಂಗು. ಇದು ನೆಕ್ಸ್ಟ್ ಡೇ ಗುರುವಾರದ ಲಾಗು. 2 ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಅಂದರೆ ದೇವ್ರ ಮನೆ ಕ್ಲೀನಿಂಗು ಮತ್ತು ಪೂಜೆ ಸಾಮಾನು ಕ್ಲೀನಿಂಗ್ ಮಾಡಿಕೊಂಡ್ರೆ ದೇವರು ಲಕ್ಷ್ಮಿ ಕೂರಿಸಿದ್ರೆ ಹಬ್ಬ ರೆಡಿ ಆಯಿತು ಅಂತ. ನಮ್ಮ ಮನೆ ಶ್ರೀನಿವಾಸ ದೇವರು, ನನ್ನ ಮನೆ ದೇವರು. ಎಲ್ಲ ನೀಟಾಗಿ ಫೋಟೋ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಮಾರ್ಕೆಟ್ ಕೂಡ ಹೋಗಬೇಕು ಫ್ರೆಂಡ್ಸ್. ಹೂವು, ತರಕಾರಿ, ಹಣ್ಣು ಎಲ್ಲ ಥರದ್ದಿದೆ. ಏನು ಮಾಡೋದು, ಯಾವ್ದು ಬಿಡೋದು ಅನ್ನಿಸ್ತಾ ಇರುತ್ತೆ ಸ್ವಲ್ಪ. ಎಲ್ಲರಿಗೂ ಟೆನ್ಷನ್ ಇರುತ್ತಲ್ವ, ಎಲ್ಲ ಚೆನ್ನಾಗಿ ಆಗಬೇಕು, ಎಲ್ಲ ಕ್ಲೀನಾಗಿ ನಾವು ಅಂದ್ಕೊಂಡಿರೋ ಥರ ಆಗಬೇಕು ಅಂತ. ಇವಾಗೆಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ ಫೋಟೋ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಆಯಿತು. ಇವಾಗ ದೇವ್ರ ಸಾಮಗ್ರಿ ಎಲ್ಲ ತೊಳ್ಕೊಬೇಕು. ಆಮೇಲೆ ಲಕ್ಷ್ಮಿ ಕೂರಿಸೋ ಬಿಂದಿಗೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿಯಾಗಿದೆ. ಇಷ್ಟು ರೆಡಿಯಾಗಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ದೇವ್ರ ಮನೆ. ಇವಾಗ ಕ್ಲೀನಿಂಗು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊತೀನಿ. ನಾನು ತುಂಬ ಏನೋ ಅದು ಇದು ಹಾಕಿ ಪೌಡರು ಎಲ್ಲ ಹಾಕಲ್ಲ. ಜಸ್ಟ್ ಲೆಮನ್ನ ಅದಕ್ಕೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ ಸ್ವಲ್ಪ, ಒಂದು 10 ಮಿನಿಟ್ಸು. ಅದಾದಮೇಲೆ ಸಬೀನಾದಲ್ಲಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳಿ ಸಾಮಾನು ಅಷ್ಟೇ, ಹಿತ್ತಾಳೆ ಸಾಮಾನು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಆದರೆ ಬೆಳ್ಳಿ ಸಾಮಾನ ನಾರಲ್ಲೆಲ್ಲ ಕ್ಲೀನ್ ಮಾಡಲ್ಲ, ಯಾಕಂದರೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂತ. ಹಿತ್ತಾಳದಂದರೆ ಸ್ವಲ್ಪ ಡಿಸೈನ್ ಇರುತ್ತಲ್ಲ, ಮಾಡ್ಕೊತೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ವೈಟಾಗಿ ಆಗಿದೆ ಬೆಳ್ಳಿ ಸಾಮಾನು. ಇಲ್ಲಿಗೆ ಎಲ್ಲ ಕ್ಲೀನಿಂಗ್ ಮುಗೀತು. ಇವಾಗ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು. ಸಂಜೆ ಆಗ್ತಾ ಬರ್ತಾಯಿತ್ತು. ನನ್ನ ಹಸ್ಬೆಂಡು ಬೇಗ ಹೋಗಿ ಬಂದ್ಬಿಡೋಣ,
ಮತ್ತು ಮಳೆ ಬೇರೆ ಬರೋಂಗಾಗಿದೆ ಅಂದರು. ಸರಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮಾರ್ಕೆಟ್ ಅಂದರೆ ನಾವೇನು ಕೆ ಆರ್ ಮಾರ್ಕೆಟ್ಗೆ ಹೋಗೋಲ್ಲ ಫ್ರೆಂಡ್ಸ್. ನಮ್ಮ ಮನೆ ನಿಯರ್ ಯಶವಂತಪುರ ಮಾರ್ಕೆಟ್ ಇದೆ, ನಾವು ಅಲ್ಲೇ ಹೋಗೋದು. ಯಾಕಂದರೆ ಬೇರೆ ಕಡೆ ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಮಕ್ಕಳು ಬೇರೆ ಮನೇಲಿರ್ತಾರೆ, ಹೋದ್ಮೇಲೆ ತುಂಬ ಟೈಮ್ ಆಗಿಬಿಡುತ್ತೆ. ಅಲ್ಲಿ ಹೋಗಿ ತೊಗೊಂಬರೋದು ಬೇಡ ಅಂದ್ಬಿಟ್ಟು ನಾವು ಇಲ್ಲೇ ತೊಗೊಂಬರ್ತೀವಿ. ಆದರೂ ಇಲ್ಲೂ ಕೂಡ ಮಾರ್ಕೆಟ್ ಥರನೇ ಇತ್ತು ಫ್ರೆಂಡ್ಸ್. ಈ ಸರಿ ಅಂತೂ ಸಿಕ್ಕಾಪಟ್ಟೆ ಜನ ಇತ್ತು. ಆಲ್ಮೋಸ್ಟ್ ಬರೋ ದಾರಿಯಿಂದನೇ ಟ್ರಾಫಿಕ್ ಥರ ಆಗ್ಬಿಟ್ಟಿತ್ತು. ಜನ ನೋಡಿ ಎಷ್ಟು ಜನ ಇದ್ದಾರೆ, ಅಷ್ಟು ರೋಡು ನೋಡಿ. ಗುರುವಾರ ಅಲ್ವಾ, ವೆಡ್ನಸ್ಡೇನೂ ಇನ್ನೂ ಇದ್ರಂತೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಲ್ಲಿ. ಥರ್ಸ್ಡೇ ಅಂದರೆ ಫ್ರೆಶ್ ಆಗಿರುತ್ತೆ, ತುಂಬ ಬೇಗ ತೊಗೊಂಡ್ರು ಫ್ರೆಶ್ ಆಗಿರಲ್ಲ ಅಂದ್ಬಿಟ್ಟು ನಾವು ಗುರುವಾರ ಹೋದ್ವಿ. ಗುರುವಾರ ಅಂತೂ ಫುಲ್ಲು ಒಂದು KG ಹೂವು ತೊಗೊಬೇಕಂದ್ರೆ ಒಂದು ಅರ್ಧ ಗಂಟೆ ನಿಂತ್ಕೊಬೇಕಾಗಿತ್ತು, ಅಷ್ಟು ಕ್ರೌಡು. ಅಲ್ಲಿ ಎಲ್ಲ ಥರ ಸಿಗುತ್ತೆ ಮಾರ್ಕೆಟಲ್ಲಿ. ಬಿಡಿ ಹೂವು ಕಟ್ಟಿರೋದು, ಹಾರ ಎಲ್ಲನೆಲ್ಲ ತೊಗೊಂಡ್ವಿ. ನಾವು ಒಂದಷ್ಟು ಬಿಡಿ ಹೂವು, ಹಾರ ಮತ್ತು ಕಟ್ಟಿರೋದೆಲ್ಲ ತೊಗೊಂಡ್ವಿ. ಮತ್ತು ತರಕಾರಿ ಕೂಡ ಎಲ್ಲ ಒಟ್ಟಿಗೆ ಒಂದೇ ಕಡೆ, ಹಣ್ಣು ಎಲ್ಲ ಸಿಗುತ್ತೆ, ತೊಗೊಂಡ್ವಿ. ಇನ್ನೊಂದು ಏನಂದರೆ ಹಬ್ಬದ ಟೈಮಲ್ಲಿ ಎಷ್ಟು ಕ್ರೌಡ್ ಇದ್ದರೂ ನೋಡೋಕೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲಿ ಯಾವ್ದು ತೊಗೊಳ್ಳೋದು, ಎಲ್ಲ ಕಡೆ ಫ್ರೆಶ್ಶಾಗಿ ಇಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಎಲ್ಲಿ ತೊಗೊಳ್ಳೋದು ಏನು ತೊಗೊಳ್ಳೋದು ಅಂತ. ಮಲ್ಲಿಗೆ ಹೂವು ಅಂತೂ ಅಷ್ಟು ಸಕ್ಕತ್ತಾಗಿತ್ತು. ನಾವು ಒಂದು ಸ್ವಲ್ಪ ಎಲ್ಲ ತೊಗೊಂಡು, ಆಮೇಲೆ ಅಮ್ಮ ಕೂಡ ಬಂದಿದ್ದರು, ಅವ್ರು ಹಬ್ಬ ಮಾಡ್ತಾರಲ್ಲ, ಸರಿ ಅವರು ಆ ಕಡೆಯಿಂದ ಬಂದಿದ್ದರು, ನಾವು ಹಿಂಗೆ ಹೋಗಿದ್ವಿ. ಅವರು ತೊಗೊಂಡ್ರು. ಆದರೆ ಜನ ಒಂಥರ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಜನ ಅಂದರೆ ಅಷ್ಟು ಜನ. ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಂತೂ ಇವಾಗಂತೂ ಎಲ್ಲರೂ ಮಾಡ್ತಾರೆ, ಸಿಂಪಲಾಗಾದರೂ ಸರಿ ಗ್ರ್ಯಾಂಡಾಗಾದರೂ ಸರಿ ಮಾಡ್ತಾರೆ. ಅದಕ್ಕೋಸ್ಕರ ಇಷ್ಟು ಜನ ಅನಿಸುತ್ತೆ. ನಾವೆಲ್ಲ ಸ್ಟಾರ್ಟಿಂಗು ಮಾಡಬೇಕಾದ್ರೆ ಇಷ್ಟು ಜನನೇ ಅನಿಸ್ತಾ ಇರಲಿಲ್ಲ. ಗಣೇಶ ಹಬ್ಬ ಜಾಸ್ತಿ ಆಲ್ಮೋಸ್ಟ್ ಮಾಡ್ತಾಯಿದ್ರು, ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬನೇ ಜಾಸ್ತಿ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನೋಡಿ ಮಳೆ ಬಂದ್ರಂತೂ ಈ ಹಬ್ಬದ ಟೈಮಲ್ಲಿ ನಾವು ಬಿಡಿ ಒಂದು ಸ್ವಲ್ಪ ತೊಗೊಂಡು ಬಂದುಬಿಡ್ತೀವಿ. ಪಾಪ ವ್ಯಾಪಾರ ಮಾಡೋರು ಅಲ್ಲಿ ಮಳೆ ಬಂದರೆ ಅವ್ರು ಏನೂ ಮಾಡೋಕ್ಕಾಗಲ್ಲ, ಈ ಕಡೆ ವ್ಯಾಪಾರ ಮಾಡೋಕ್ಕಾಗಲ್ಲ, ಕಸ್ಟಮರ್ ಕೂಡ ಬರೋಲ್ಲ ಅವರಿಗೆ. ಎಲ್ಲ ಮಳೆ ಅಂದ್ಕೊಂಬಿಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಹಬ್ಬದ ಹಿಂದಿನ ದಿವಸ ಅಂದರೆ ಆಲ್ಮೋಸ್ಟ್ ಮಳೆ ಬಂದೇ ಬರುತ್ತೆ. ಎಲ್ಲ ಮಳೆ ಇದ್ದರೂ ಏನಿದ್ರೂ ತೊಗೊಳ್ಳೇಬೇಕಲ್ವ. ನಾವು ತೊಗೊಂಡ್ವಿ. ಹೂವು ರೇಟ್ ಅಂತೂ ಹಬ್ಬದ ಟೈಮಲ್ಲಿ ನೋಡಿದ್ದೀರಲ್ವ ಫ್ರೆಂಡ್ಸ್, ತುಂಬ ಇದ್ದೇ ಇರುತ್ತೆ. ನಾವು ಸ್ವಲ್ಪ ಬಾಗಿಲಿಗೆಲ್ಲ ಹಾಕೋಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಸರಿ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು. ಹೂವು ಮಾತ್ರ ಸಖತ್ತು ಫ್ರೆಶ್ ಆಗಿರುತ್ತೆ ಹಬ್ಬದ ಟೈಮಲ್ಲಿ. ಇಲ್ಲ ಹಾಳಾಗಿದ್ರೆ ಯಾರೋ ಅಷ್ಟು ತೊಗೊಳಲ್ಲಲ್ವ. ನೋಡಿ ಡೇರೆ ಹೂವು ಅಂತೂ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಹೂವು ಅಂದರೆ ಎಷ್ಟು ತೊಗೊಂಡ್ರೂ ಮುಗಿಯಲ್ಲ. ನಮ್ಮ ಮನೆಯವ್ರು ಅದೇ ಹೇಳ್ತಿದ್ರು, ಎಲ್ಲಿ ನೋಡಿದ್ರು ಹೋಗಿ ನೋಡ್ತೀಯಾ, ತೊಗೋಬೇಕು ಅಂತ ನೋಡ್ತೀಯಾ ಅಂತ. ಒಂದು ತೊಗೊಂಡ್ರು ಇನ್ನು ಯಾವುದಾದ್ರೂ ಇದ್ದರೆ ತೊಗೋಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಲ್ಲ ಥರ ಹೂವನೂ ಕಾಣಿಸುತ್ತೆ, ಚೆನ್ನಾಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬರಬೇಕಾದ್ರೆ ನಮ್ಮ ಮನೆ ನಿಯರಲ್ಲಿ ಫ್ರೂಟ್ಸ್ ಮಾಡ್ತಾಯಿರ್ತಾರೆ, ಎನಿ ಟೈಮ್ ಮಾಡ್ತಾಯಿರ್ತಾರೆ ಇಲ್ಲಿ. ನಾವು ಅಲ್ಲೇ ತೊಗೊಳ್ಳೋದು. ಅಲ್ಲೂ ಕೂಡ ತೊಗೊಂಡ್ವಿ. ನೋಡಿ ಈ ಕಡೆ ಹೋಗ್ಬೇಕಾದ್ರೂ ಕೂಡ ಇದೇ ಥರ ಟ್ರಾಫಿಕ್ ಇತ್ತು, ಆ ಕಡೆಯಿಂದ ಬರಬೇಕಾದ್ರೆ ಕೂಡ ಟ್ರಾಫಿಕ್ ಇತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಮತ್ತು ಇವಾಗ ದೇವ್ರನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಮನೆಯವ್ರಿಗೆ ಮಕ್ಕಳಿಗೆಲ್ಲ ಊಟ ಕೊಟ್ಟು ಮತ್ತೆ ಒಂದು ಸರಿ ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ನನ್ನ ಮಕ್ಕಳು ಕೂಡ ಪಾಪ ಹೆಲ್ಪ್ ಮಾಡೋಕ್ಕೆ ಅಂತ ಅವರು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು. ಅವ್ರು ಇದ್ರಂತೂ ನನಗೆ ಸಖತ್ತು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಪಾಪ ಮನೇಲಿ ಇದ್ರಂತೂ ಮಕ್ಕಳು ಅಮ್ಮ ನಾವು ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಲ್ಲ. ನನ್ನ ಮಕ್ಕಳು ಇನ್ನೂ ಚಿಕ್ಕವರೇನೆ, ಆದರೆ ಎಲ್ಲ ಥರ ನೋಡಿ ಇಷ್ಟು ಆಲ್ಮೋಸ್ಟ್ ದೇವ್ರು ರೆಡಿ ಮಾಡೋವರೆಗೂ ಕೂಡ ಒಂದು 1:30 2 ಆಗಿತ್ತು. ಅಲ್ಲಿವರೆಗೂ ಎದ್ದಿದ್ರು. ಆಮೇಲೆ ನಾನೇ ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಹೋದರು. ಇವಾಗ ಒಬ್ಬರೇ ಮಾಡೋಕ್ಕಂತೂ ಆಗಲ್ಲ ಅಲ್ವಾ ಫ್ರೆಂಡ್ಸ್. ಇದೆಲ್ಲ ಮಾಡೋಕ್ಕೆ ಗೊತ್ತಿದ್ರೂ ಬಟ್ ಯಾರಾದರೂ ಒಬ್ಬರು ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಇರಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಯಾರೂ ಇಲ್ಲ ಅಂದ್ರೂ ಒಬ್ಬರಂತೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿರೋದೇ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಯಾರಾದರೂ ಒಬ್ರು ಇರಲೇಬೇಕು. ಸರಿ ಎಲ್ಲ ಸೀರೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸೀರೆ ಚೆನ್ನಾಗಿ ಕೂರಿಸಿದ್ದೀರಾ. ನನ್ನ ಫ್ರೆಂಡ್ಸ್ಗಳೆಲ್ಲ ಅರ್ಶಿನ ಕುಂಕುಮಕ್ಕೆ ಬಂದಿರೋರೆಲ್ಲ ಸೀರೆ ಸೆಲೆಕ್ಷನ್ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಕೂರಿಸಿರೋದು ಅಷ್ಟೇ ಅಷ್ಟು ನೀಟಾಗಿ ಕೂತ್ಕೊಂಡಿದೆ, ಸಖತ್ ಕಳೆವಾಗಿ ಕಾಣಿಸ್ತಿದೆ ಅಂದರು. ಮತ್ತು ನಾವು ಮೊನ್ನೆಯಿಂದ ಕಷ್ಟಪಟ್ಟಿರೋದೆಲ್ಲ ಆ ಥರ ಯಾರಾದರೂ ಒಬ್ರು ಹೇಳಿದ್ರೆ ಒಂಥರ ಅದೆಲ್ಲ ಟಯರ್ಡ್ನೆಸ್ಸು ಎಲ್ಲನೂ ಗೊತ್ತೇ ಆಗೋಲ್ಲ ಅಲ್ವಾ. ಆದರೆ ಮಾಡಬೇಕಾದ್ರೆ ಒಂದು ಸ್ವಲ್ಪ 1-2 ಡೇಸ್ ಹಂಗೆ ಅನಿಸುತ್ತೆ. ಬಟ್ ಏನು ಪರವಾಗಿಲ್ಲ, ಡೈಲಿ ಅಂತೂ ಮಾಡಲ್ಲ ಅಲ್ವಾ. ನನಗೇನು ಅಯ್ಯೋ ಇಷ್ಟೆಲ್ಲ ಮಾಡಬೇಕಲ್ಲ ಆ ಥರ ಏನೋ ಒಂದು ಸಲ ಸಖತ್ ಖುಷಿ ಆಗುತ್ತೆ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇರ್ತಾರೆ, ಮನೆಯಲ್ಲಿ ನಮ್ಮ ಮನೇಲಿ ನಮ್ಮ ಅತ್ತೆ ನಮ್ಮ ಮಾವ ಯಾರೂ ಇಲ್ಲ, ನಮ್ಮ ಅತ್ತೆ ಕೂಡ ಹೆಲ್ಪ್ ಮಾಡೋಕ್ಕೆ ಅವ್ರು ಇಲ್ಲ ಅಲ್ವಾ.
ನಾನೇ ಮಾಡ್ಕೋಬೇಕು, ಒಬ್ಬಳೇ ಮಾಡ್ತೀಯಾ, ಸೀರೆ ಇಟ್ಬಿಟ್ಟು ಕಳ್ಸಕ್ಕೆ ಪೂಜೆ ಮಾಡಿಬಿಡಮ್ಮ ಅಂತಾರೆ. ಬಟ್ ನನಗೆ ಸಖತ್ತು ಇಷ್ಟ. ಇವಾಗ ನಾನು ಅಂದ್ಕೊಳ್ಳೋದಷ್ಟೇ, ದೇವರೇ ನೀವು ಮಾಡಿ ಅಂತ ಹೇಳಲ್ಲ, ನಾವು ನಮ್ಮ ಆಸೆ ನಮ್ಮ ಖುಷಿಗೆ ಮಾಡ್ತೀವಿ. ಅದನ್ನು ಅಯ್ಯೋ ಅಂದ್ಕೊಂಡು ಮಾಡಬಾರ್ದಲ್ವಾ, ಚೆನ್ನಾಗಿ ಮಾಡಬೇಕು ಅಂತ ಅಷ್ಟೇ ನನ್ನ ಮೈಂಡು. ನೋಡಿ ಇದೆಲ್ಲ ಈ ಸೂಟ್ ಕೇಸ್ಗೆ ಹಾಕಿ ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಹಬ್ಬ ಆದಮೇಲೆ. ಮತ್ತು ಹಬ್ಬ ಬಂದಾಗ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಬಂದಾಗಷ್ಟೇ ಇದು ನಮ್ಮ ಮನೆಯಲ್ಲಿ ಕೆಳಗಡೆ ಬರೋದು, ಪೂಜೆ ಸಾಮಾನೆಲ್ಲ ಎಲ್ಲ ತೆಗೆದು ಸಂಜೆ ಹಂಗೇ ಒಂದು 12 ಆದಮೇಲೆ ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಬಿಕಾಸ್ ಬೆಳಗ್ಗೆ ಎಲ್ಲ ಜೋಡಿಸ್ಕೊಳಕ್ಕಾಗಲ್ಲ ಅಂತ ಆಲ್ಮೋಸ್ಟ್ ಈ ಥರ ರೆಡಿ ಮಾಡಿ ಬಿಟ್ಕೊಂಬಿಟ್ಟಿರ್ತೀನಿ. ಕಾಯಿ ಮುಖೋಡ ಮಾತ್ರ ನಾನು ನೈಟಲ್ಲಿ ಇಡೋಲ್ಲ, ಮಾರ್ನಿಂಗಿಗೆ ಇಡೋದು. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಲ್ಲ, ಆ ಟೈಮ್ ಒಳಗಡೆ ಎಲ್ಲ ಜೋಡಿಸ್ಕೊತೀನಿ. ನೋಡಿ ಈ ಥರ ಆಲ್ಮೋಸ್ಟ್ ರೆಡಿಯಾಗಿತ್ತು. ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಒಂಥರ ನೋಡೋಕ್ಕೆ ಸಖತ್ ಖುಷಿ ಆಗ್ತಾಯಿತ್ತು. ನೋಡಿ ಈ ಥರ ರೆಡಿಯಾಗಿದೆ ನಮ್ಮ ಮನೆ ಮಹಾಲಕ್ಷ್ಮಿ. ನಿಮ್ಗೆ ಯಾವ ಥರ ಅನಿಸುತ್ತೆ ಕಮೆಂಟ್ ಮಾಡಿ. ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಸೀರೆ ಡ್ರೇಪಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್. ನೋಡಿ ಈ ಥರ ರೆಡಿ ಆಯಿತು. ಇದಾದಮೇಲಿಂದ ಸ್ವಲ್ಪ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ, ಫ್ರೂಟ್ಸ್ ಎಲ್ಲ ತೊಳೆದಿಟ್ಟಿದ್ದೆ, ಕ್ಲೀನ್ ಮಾಡ್ಕೊಂಡಿದ್ದನ್ನೆಲ್ಲ ಪ್ಲೇಟ್ಸ್ಗೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ತಿಂಡಿ ಎಲ್ಲ ಜೋಡಿಸಿ ಇಟ್ಬಿಟ್ಟೆ. ಬೆಳಿಗ್ಗೆ ಜಸ್ಟು ಕಳಶ ಇಟ್ಕೊಂಡು ಹೂವು ಹಾಕೋ ಥರ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ರೆಡಿ ಮಾಡಿದ್ದೀನ, ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತಿದೆ ಕಮೆಂಟ್ ಮಾಡಿ. ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಜೊತೆ ಸಿಗ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.